Hello students, in this video we'll learn the fundamental of circuit solving of resistor circuits. We have already studied about capacitor circuits. Illi namagu rules reverse aagtava study. Okay, so ivattin video it is going to be very basic and very fundamental video related to the circuit solving called as combination of circuits. So to identify the combination of resistors and to find out the effective resistance, that we will learn in today's video. Clear? Okay, we'll go in detail about this. Bala fundamental basics you namak gothirlebeka, then only we can go for the advanced methods related to the combination of resistors athwa resistor circuits related. Okay, ಈಗ ನೋಡ್ರಿ ನಾವು resistors ಅನ್ನು ಎರಡು ತರ ನಾವು combine ಮಾಡ್ಕೊತೀವಿ, series and parallel. Let me say here I have connected two resistors in series. This is R1 and this is R2, and I have connected a battery of voltage V to this series combination of resistors. Next ನೋಡ್ರಿ ಇಲ್ಲೇ ನಮಗೆ ಏನಾಗ್ತದಪ್ಪ ಅಂತಂದ್ರೆ ಫಸ್ಟ್ ಥಿಂಗ್ ಈ ಬ್ಯಾಟರಿ ಪಾಸಿಟಿವ್ ಟರ್ಮಿನಲ್ ದಿಂದ ನಮಗೆ ಕರೆಂಟ್ ನೆಗೆಟಿವ್ ಟರ್ಮಿನಲ್ ಫ್ಲೋ ಆಗಬೇಕು. ಸೊ ವಿ ನೋ ವೆರಿ ವೆಲ್ ದ ಬ್ಯಾಟರಿ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಪಾಸಿಟಿವ್ ಟು ಲೋವರ್ ಪೊಟೆನ್ಷಿಯಲ್ ನೆಗೆಟಿವ್. See, this current I will be passing through R1 also. ಅಂದ್ರೆ R1 ಒಳಗೂ ನಮಗೆ ಅದೇ ಕರೆಂಟ್ ಪಾಸ್ ಆಗಬೇಕ್ರಿ, R2 ಒಳಗೂ ನಮಗೆ ಅದೇ ಕರೆಂಟ್ ಪಾಸ್ ಆಗಬೇಕ್ರಿ, ರೈಟ್? ಯಾಕಂದ್ರೆ ಆ ಕರೆಂಟ್ ಬೇರೆ ಹಾದಿಲ್ಲ. It is the only path through which it can reach the negative terminal. Current somehow will be trying to reach from positive to negative terminal of the cell, ರೈಟ್? ಅದಕ್ಕೆ ಒಂದೇ ಪಾತ್ ಇರೋದ್ರಿಂದ ಎರಡು ರೆಸಿಸ್ಟರ್ದಾಗ ನಮಗೆ ಸೇಮ್ ಕರೆಂಟ್ ಫ್ಲೋ ಆಗ್ತದ್ರಿ. ಸೊ ಫಸ್ಟ್ ಥಿಂಗ್ ಏನಂತಂದ್ರೆ ಸಿರೀಸ್ ಒಳಗೆ ರೆಸಿಸ್ಟರ್ಸ್ ಏನಾದ್ರು ಇದ್ರೆ ಎಲ್ಲಾ ರೆಸಿಸ್ಟರ್ ಒಳಗೆ ನಮಗೆ ಕರೆಂಟ್ ಏನಿರ್ತದ್ರಿ, ಸೇಮ್ ಇರ್ತದ್ರಿ. ಸೇಮ್ ಇನ್ ಆಲ್ ರೆಸಿಸ್ಟರ್ಸ್ ವಿಚ್ ಆರ್ ಕನೆಕ್ಟೆಡ್ ಇನ್ ಸಿರೀಸ್. ಸೊ ಸಿರೀಸ್ ಒಳಗೆ ಇರುವಂತಹ ಎಲ್ಲಾ ರೆಸಿಸ್ಟರ್ಸ್ ಒಳಗೆ ನಮಗೆ ಕರೆಂಟ್ ಏನಾಗ್ತದಪ್ಪ ಅಂತಂದ್ರೆ ಸೇಮ್ ಇರ್ತದ್ರಿ. ಈಗ ಅದೇ ನಾವು ಇಲ್ಲಿ ಪ್ಯಾರಲಲ್ ಬಂದಾಗ ನೋಡ್ರಿ, ಪ್ಯಾರಲಲ್ ಏನಾಗ್ತದೆ, ಪ್ಯಾರಲಲ್ ಒಳಗೆ ನಮಗೆ ನೆಗೆಟಿವ್ ಕರೆಂಟ್ ಹ್ಯಾಸ್ ಟು ಫ್ಲೋ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಲ್, ರೈಟ್? ಪಾಸಿಟಿವ್ ಟು ನೆಗೆಟಿವ್ ನಮಗೆ ಫ್ಲೋ ಆಗ್ಬೇಕ್ರಿ. ಈ ಕರೆಂಟ್ ನಮಗೆ ಈ ಜಂಕ್ಷನ್ ಬಂದ ಕೂಡಲೇ ಇಟ್ ವಿಲ್ ಸ್ಪ್ಲಿಟ್ ಅಪ್ ಇನ್ ಟೂ ಪಾರ್ಟ್ಸ್. ಅದು ನಮಗೆ ಎರಡು ಪಾರ್ಟ್ ದ ಸ್ಪ್ಲಿಟ್ ಆಗ್ತದ್ರಿ. ಇದನ್ನ I1 ಅಂತ ಕರಿತೀನಿ, ಇದನ್ನ I2 ಅಂತ ಕರಿತೀನಿ. ಯಾಕೆ ಎರಡು ಪಾರ್ಟ್ ದ ಸ್ಪ್ಲಿಟ್ ಆಯ್ತು? ಬಿಕಾಸ್ ಈ ಕರೆಂಟ್ ಇಲ್ಲಿ ಈ ಜಂಕ್ಷನ್ ಬಂದ ಕೂಡಲೇ ನಮ್ಮ ಮುಂದೆ ಅದಕ್ಕೆ ಎರಡು ಹಾದಿ ಅದಾವ್ರಿ. ದೇರ್ ಆರ್ ಟೂ ಪಾರ್ಟ್ಸ್ ಫಾರ್ ದಟ್. ದಟ್ಸ್ ವೈ ಇಟ್ ಇಸ್ ಗೆಟಿಂಗ್ ಸ್ಪ್ಲಿಟೆಡ್ ಅಪ್ ಇಂಟು ಟೂ ಪಾರ್ಟ್ಸ್. ಸಪೋಸ್ ಮೂರು ಬ್ರಾಂಚಸ್ ಇರ್ತದೆ, ಮೂರು ಪಾರ್ಟ್ಸ್ ಇರ್ತದೆ ಅಂದ್ರೆ ಮೂರು ಪಾರ್ಟ್ ದ ಸ್ಪ್ಲಿಟ್ ಆಗ್ತದೆ. ನೋಡ್ರಿ, ಈ ಕರೆಂಟ್ ಫ್ಲೋ ಅಂದ್ರೆ ನೀವು ಅದನ್ನ ಯಾವ ತರ ತಿಳ್ಕೊಬೇಕಂದ್ರೆ ನೀರಿನ ಫ್ಲೋ ಅಂತ ನೀವು ತಿಳ್ಕೊಬೇಕ್ರಿ, ವಾಟರ್ ಫ್ಲೋ. ಈಗ ಒಂದು ಮೇನ್ ಪೈಪ್ ಅದರಿ, ಆ ಮೇನ್ ಪೈಪ್ ಒಳಗೆ ನೀರ್ ಫ್ಲೋ ಆಗತ್ರಿ. ಆ ಮೇನ್ ಪೈಪ್ ಎಂಡ್ ನಾವು ಮುಂದೆ ಎರಡು ಪೈಪ್ ಕನೆಕ್ಟ್ ಮಾಡ್ಕೊಂಡಿದೀವಿ ಅಂತ ಇಟ್ಕೋರಿ. ವಿ ಹ್ಯಾವ್ ಕನೆಕ್ಟೆಡ್ ಟೂ ಫರ್ದರ್ ಪೈಪ್ಸ್ ಟು ದಟ್ ಪೈಪ್. ವಾಟ್ ಹ್ಯಾಪನ್ಸ್ ಟು ದ ವಾಟರ್? ವಾಟರ್ ಮೇನ್ ಪೈಪ್ ದಾಗಿಂದ ಏನ್ ಬರತ್ತೆ ಅದು ಡಿವೈಡ್ ಆಗಿ ನಮಗೆ ಎರಡು ಪೈಪ್ ದಾಗ ಫ್ಲೋ ಆಗ್ಬೇಕ್ರಿ. ಇಫ್ ಬೋತ್ ದ ಪೈಪ್ಸ್ ಆರ್ ಇನ್ ದ ಸೇಮ್ ಹೈಟ್, ಈ ತರ ಇದ್ರೆ ನಮಗೆ ಇದ್ರೊಳಗೆ ಮಾತ್ರ ಪಾಸ್ ಆಗ್ತದ್ರಿ, ರೈಟ್? ಸೊ ಎರಡು ನಮಗೆ ಒಂದೇ ಲೆವೆಲ್ ದಾಗ ಇದ್ದಪ್ಪ ಅಂತಂದ್ರೆ ನೀರ್ ನಮ್ಗೆ ಏನಾಗ್ತದ್ರಿ, ಎರಡೂತ್ರೊಳಗೆ ಡಿಸ್ಟ್ರಿಬ್ಯೂಟ್ ಆಗಿ ನಮಗೆ ಪಾಸ್ ಆಗ್ತದೆ. ಹಿಂಗಂತೂ ಆಗಂಗಿಲ್ಲ, ನಾ ಒಂದತ್ರ ಪಾಸ್ ಆಗ್ತೀನಿ ಇನ್ನೊಂದ್ರ ನಾ ಪಾಸ್ ಆಗಂಗಿಲ್ಲ. ಇಟ್ ವಿಲ್ ನಾಟ್ ಹ್ಯಾಪನ್ ಲೈಕ್ ದಟ್. ನ್ಯಾಚುರಲಿ ನೀರ್ ಏನಾಗ್ತದ್ರಿ, ಡಿವೈಡ್ ಆಗ್ತದ್ರಿ. ಹಂಗ ಇಲ್ಲೂ ನಮಗೆ ಕರೆಂಟ್ ಏನಾಗ್ಬೇಕ್ರಿ, ಡಿವೈಡ್ ಆಗ್ಬೇಕ್ರಿ, ರೈಟ್? ಓಕೆ, ಲೆಟ್ ಮಿ ಸೇ ದ ರೆಸಿಸ್ಟೆನ್ಸ್ ಹಿಯರ್ ಇಸ್ R1 ಅಂಡ್ ದ ರೆಸಿಸ್ಟೆನ್ಸ್ ಹಿಯರ್ ಇಸ್ R2. ಆ ಇದ್ದದ I1 ಮತ್ತು I2 ದಾಗ ನಮ್ಗೆ ಡಿವೈಡ್ ಆಯ್ತು. ಈ ಪಾಯಿಂಟ್ ಬಂದ ಕೂಡಲೇ ಕರೆಂಟ್ ಡಿವೈಡ್ ಆಗ್ತದ್ರಿ, ಈ ಪಾಯಿಂಟ್ ಬಂದ ಕೂಡಲೇ ಕರೆಂಟ್ ನಮ್ಗೆ ಆಡ್ ಆಗ್ತದ್ರಿ. I1 I2 ಎರಡು ಆಡ್ ಆಗಿ ನಮ್ಗೆ ಕರೆಂಟ್ ಈ ಕಡೆ ಬರ್ತದ್ರಿ, ನೆಗೆಟಿವ್ ಟರ್ಮಿನಲ್, ರೈಟ್? ಸೊ ಇಲ್ಲೇ ಕರೆಂಟ್ ನಮ್ಗೆ ಸೇಮ್ ಇನ್ ಆಲ್ ದ ರೆಸಿಸ್ಟರ್ಸ್. ಹಿಯರ್ current gets divided. Current is divided. ಇಲ್ಲಿ ನಮಗೆ ಕರೆಂಟ್ ಏನಾಗ್ತದಪ್ಪ ಅಂತಂದ್ರೆ ಡಿವೈಡ್ ಆಗ್ತದ್ರಿ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ರೀ. ಇದು ನಮಗೆ ಕ್ಲಿಯರ್ಲಿ ಗೊತ್ತಾಗಬೇಕು. ಈಗ ನಾವೇನು ವೋಲ್ಟೇಜ್ ಅಪ್ಲೈ ಮಾಡಿದೀವಿ ಸಿರೀಸ್ ಕಾಂಬಿನೇಷನ್, ಈ ವೋಲ್ಟೇಜ್ ನಮಗೆ ಎಷ್ಟು ರೆಸಿಸ್ಟರ್ಸ್ ಸಿರೀಸ್ ಒಳಗೆ ಇರ್ತಾವ ಅಷ್ಟು ಪಾರ್ಟ್ಸ್ ಒಳಗದು ಡಿವೈಡ್ ಆಗ್ಬೇಕು. ಇಲ್ಲಿ ನಮಗೆ ಎರಡು ರೆಸಿಸ್ಟರ್ ಸಿರೀಸ್ ಒಳಗದಾವ್ರಿ. ಸೊ ದಿಸ್ ವಿ ವಿಲ್ ಗೆಟ್ ಡಿವೈಡೆಡ್ ಇನ್ ಟೂ ಪಾರ್ಟ್ಸ್ ಕಾಲ್ಡ್ ಆಸ್ V1 ಅಂಡ್ V2. ಇವು ಎರಡು ನೀವು ವೋಲ್ಟೇಜ್ ಆಡ್ ಮಾಡಿದ್ರೆ ನಿಮಗೆ ಮತ್ತೆ V ಅಂತ ಹೇಳಿ ವೋಲ್ಟೇಜ್ ಬರ್ತದೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಫಸ್ಟ್ ರೆಸಿಸ್ಟರ್ ಇಸ್ V1 ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಸೆಕೆಂಡ್ ರೆಸಿಸ್ಟರ್ ಇಸ್ V2. ಇದು V ನಮಗೆ ಏನಾಯ್ತಪ್ಪ ಅಂದ್ರೆ ಡಿವೈಡ್ ಆಯ್ತ್ರಿ. ಎರಡು ರೆಸಿಸ್ಟರ್ ಸೀರೀಸ್ ನಾಗ ಅದಾವ, ಹಿಂಗಾಗಿ ಎರಡು ಪಾರ್ಟ್ ದಾಗ ಡಿವೈಡ್ ಆಯ್ತು. ಮೂರು ರೆಸಿಸ್ಟರ್ ಸೀರೀಸ್ ಒಳಗೆ ಇರ್ತಿದ್ದು ಅಂದ್ರೆ ಮೂರು ಪಾರ್ಟ್ ದಾಗ ಡಿವೈಡ್ ಆಯ್ತು, ರೈಟ್? ಸೊ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಸೀರೀಸ್? ವೋಲ್ಟೇಜ್ ಈಸ್ ಗೆಟಿಂಗ್ ಡಿವೈಡೆಡ್. ವೋಲ್ಟೇಜ್ ನಮಗೆ ಇಲ್ಲಿ ಡಿವೈಡ್ ಆಗತ್ತತ್ರಿ. ಪ್ಯಾರಲಲ್ ಒಳಗೆ ಏನ್ ಡಿವೈಡ್ ಆಗಿತ್ರಿ? ಕರೆಂಟ್ ಡಿವೈಡ್ ಆಗಿತ್ರಿ. ಇನ್ ನೋಡ್ರಿ, ಇಲ್ಲಿ ನಮಗೆ V ವೋಲ್ಟ್ ಏನ್ ಬ್ಯಾಟರಿ ಅದ, the same voltage will be applied for R2 also, the same voltage will be applied for R1 also. ಎಷ್ಟು ರೆಸಿಸ್ಟರ್ಸ್ ನಮಗೆ ಪ್ಯಾರಲಲ್ ಆಗಿರಲಿ, ಆ ಬ್ಯಾಟರಿದ ವೋಲ್ಟೇಜ್ ನಮಗೆ ಎಲ್ಲಾ ರೆಸಿಸ್ಟರ್ ಅಪ್ಲೈ ಆಗಿರ್ತದ್ರಿ. ವೋಲ್ಟೇಜ್ ವಿಲ್ ಬಿ ಸೇಮ್. ಸೊ ಸೆಕೆಂಡ್ ಪಾಯಿಂಟ್ ಇಸ್ ವೋಲ್ಟೇಜ್ ವಿಲ್ ಬಿ ಸೇಮ್. ವೋಲ್ಟೇಜ್ ನಮಗೆ ಸೇಮ್ ಟು ಸೇಮ್ ಇರ್ತದೆ ಎಲ್ಲಾ ರೆಸಿಸ್ಟರ್ ಕರಿ, ರೈಟ್? ಫಾರ್ ಆಲ್ ರೆಸಿಸ್ಟರ್ಸ್ ವೋಲ್ಟೇಜ್ ವಿಲ್ ಬಿ ಸೇಮ್. ಸೊ ಸಿರೀಸ್ ಒಳಗೆ ಕರೆಂಟ್ ಸೇಮ್, ವೋಲ್ಟೇಜ್ ಗೆಟ್ಸ್ ಡಿವೈಡೆಡ್. ಪ್ಯಾರಲಲ್ ಒಳಗೆ ಕರೆಂಟ್ ಗೆಟ್ಸ್ ಡಿವೈಡೆಡ್, ವೋಲ್ಟೇಜ್ ರಿಮೇನ್ಸ್ ಸೇಮ್, ರೈಟ್? ಇದು ಮೇನ್ ಫ್ಯಾಕ್ಟರ್ ನಾವು ನೆನ್ಪಿಟ್ಕೋಬೇಕಾಗಿದ್ರಿ. ಓಕೆ, ಥರ್ಡ್ ಪಾಯಿಂಟ್ ನೋಡ್ರಿ. ಸಿ ಥರ್ಡ್ ಪಾಯಿಂಟ್ ಇಸ್ ದಟ್, ಅಥವಾ ಅದಕ್ಕಿಂತ ಮುಂಚೆ ನಾವು ಇದೊಂದು ಪಾಯಿಂಟ್ ತಿಳ್ಕೊಳ್ಳೋಣ. ಇದು ನಮಗೆ ಬಹಳ ಇಂಪಾರ್ಟೆಂಟ್ ಅದ್ರಿ. ವೋಲ್ಟೇಜ್ ನಮಗೆ ಡಿವೈಡ್ ಆಗ್ತದ್ರಿ.
ಹೆಂಗ್ ಡಿವೈಡ್ ಆಗ್ತೈತೆ ಅನ್ನೋದು ಇಂಪಾರ್ಟೆಂಟ್ ಅದು. ನೋಡ್ರಿ ವೋಲ್ಟೇಜ್ ಮತ್ತು ರೆಸಿಸ್ಟೆನ್ಸ್ ಏನ್ ರಿಲೇಷನ್ ರೀ? ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ರೆಸಿಸ್ಟೆನ್ಸ್ ರೀ. ಅಂದ್ಮೇಲೆ ವೋಲ್ಟೇಜ್ ನಮ್ಗೆ ಯಾವ ತರ ಡಿವೈಡ್ ಆಗ್ಬೇಕಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಯಾವ ರೇಷಿಯೋನಾಗ ಅದ ಸೇಮ್ ರೇಷಿಯೋದಾಗ ನಮ್ಗೆ ವೋಲ್ಟೇಜ್ ಡಿವೈಡ್ ಆಗ್ಬೇಕು. ಓಕೆ, ಸೇಮ್ ರೇಷಿಯೋ ಅಂತಂದ್ರೆ ಏನ? ಈಗ ಫಾರ್ ಎಕ್ಸಾಂಪಲ್ ನಾ ಅಂತೀನಿ R1 is greater than R2 ಅದ ಅಂತ ಅಂತೀನಿ ಅಂತ ಇಟ್ಕೋರಿ. ಇದು ರೆಸಿಸ್ಟೆನ್ಸ್ ನಮಗೆ ಜಾಸ್ತಿ ಇದೆ, ಇದು ರೆಸಿಸ್ಟೆನ್ಸ್ ನಮ್ಗೆ ಕಡಿಮೆ ಇದೆ. ಹಾಗಾದ್ರೆ ಈ ವೋಲ್ಟೇಜ್ ದಾಗಿಂದ ಜಾಸ್ತಿ ವೋಲ್ಟೇಜ್ ನಮ್ಗೆ ಯಾವ್ದಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಹೋಗ್ಬೇಕು. ಕಡಿಮೆ ವೋಲ್ಟೇಜ್ ನಮ್ಗೆ ಯಾವ್ದಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಸೆಕೆಂಡ್ ರೆಸಿಸ್ಟೆನ್ಸ್ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಇದು ನಮ್ಗೆ 10 ವೋಲ್ಟ್ ಬ್ಯಾಟರಿ ಅದ ಅಂತ ಇಟ್ಕೋರಿ. ಸೊ ಇದು ನಮ್ಗೆ ಈ 10 ವೋಲ್ಟ್ ನಮ್ಗೆ ಎರಡು ಪಾರ್ಟ್ ದಾಗಂತೂ ಡಿವೈಡ್ ಆಗಕ್ಕೆ ಬೇಕ್ರಿ. V1 ಮತ್ತು V2 ದಾಗ ಡಿವೈಡ್ ಆಗಕ್ಕೆ ಬೇಕು. ಸೊ ಆ 10 ವೋಲ್ಟ್ ಇದ್ದದ್ದು ನಮ್ಗೆ ಏನಾಗಬಹುದು? 8 ವೋಲ್ಟ್ ಮತ್ತು 2 ವೋಲ್ಟ್ ದಾಗ ಡಿವೈಡ್ ಆಗ್ಬಹುದು, ಇಲ್ಲ 7 ವೋಲ್ಟ್ 3 ವೋಲ್ಟ್ ದಾಗ ಡಿವೈಡ್ ಆಗ್ಬಹುದು, ಇಲ್ಲ 6 ಮತ್ತು 4 ವೋಲ್ಟ್ ದಾಗ ಡಿವೈಡ್ ಆಗ್ಬಹುದು. ಒಟ್ರಾಗ ಏನೇ V1 ಏನಿರ್ತದಲ್ರಿ ಇಟ್ ವಿಲ್ ಬಿ ಗ್ರೇಟರ್ ದೆನ್ V2. ಯಾಕಂದ್ರೆ R1 is greater than R2, right? So in how voltage gets divided? It gets divided in the ratio of resistance. ಯಾವ ಕಡೆ ರೆಸಿಸ್ಟೆನ್ಸ್ ಜಾಸ್ತಿ ಅದ ಆ ಕಡೆ ವೋಲ್ಟೇಜ್ ಜಾಸ್ತಿ. ಗ್ರೇಟರ್ ದ ರೆಸಿಸ್ಟೆನ್ಸ್, ಗ್ರೇಟರ್ ಇಸ್ ದ ವೋಲ್ಟೇಜ್. ಲೋವರ್ ದ ರೆಸಿಸ್ಟೆನ್ಸ್, ಲೋವರ್ ಇಸ್ ದ ವೋಲ್ಟೇಜ್ ಇನ್ ಸೀರೀಸ್. ಕರೆಕ್ಟ್? ಇನ್ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾವು ಕರೆಂಟ್ ಡಿವೈಡ್ ಆಗ್ತದೆ ಅಂತ ಬರ್ದೇವ್ರಿ. ಪ್ಯಾರಲಲ್ ಒಳಗೆ ಕರೆಂಟ್ ಡಿವೈಡ್ ಆಗ್ತದೆ ಅಂತ ಬರ್ತದ. ಹೌ ಇಟ್ ಗೆಟ್ಸ್ ಡಿವೈಡೆಡ್? ಯಾವ ತರ ಡಿವೈಡ್ ಆಗ್ಬೇಕು? ಈಕ್ವಲಿ ಡಿವೈಡ್ ಆಗಬೇಕು, ಅನ್ಈಕ್ವಲಿ ಡಿವೈಡ್ ಆಗಬೇಕು? ಯಾವ ತರ ಡಿವೈಡ್ ಆಗಬೇಕು ನೋಡ್ರಿ. ಈಗ ನಮ್ಗೆ ಐ ಕರೆಂಟ್ ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಆಗಿತ್ರಿ, I1 ಮತ್ತು I2 ಅಂತ. ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಏನ್ ರಿಲೇಷನ್ ಅದ್ರಿ? ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ದೀಸ್ ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇವೆರಡು ನಮ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದಾವ್ರಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದಾವ ಅಂದ್ರೆ ಈ ತರ ಅರ್ಥ ಏನ್ರಿ? ಇಫ್ R1 is greater than R2, if I say R1 is greater than R2, then current in second resistance will be greater than current in first resistance. I2 will be greater than I1, right? ಅಂದ್ರೆ ರೆಸಿಸ್ಟೆನ್ಸ್ ದ ರಿವರ್ಸ್ ರೇಷಿಯೋದಾಗ ನಮ್ಗೆ ಇಲ್ಲಿ ಕರೆಂಟ್ ಡಿವೈಡ್ ಆಗ್ತದೆ. ಜಾಸ್ತಿ ಕರೆಂಟ್ ನಮ್ಗೆ R2 ಒಳಗೆ ಪಾಸ್ ಆಗ್ತದೆ, ಕಡಿಮೆ ಕರೆಂಟ್ ನಮ್ಗೆ R1 ಒಳಗೆ ಪಾಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಇದು ಕರೆಂಟ್ 10 ಅಂಪಿಯರ್ ಅದ ಅಂತ ಇಟ್ಕೋರಿ. ಇಫ್ ದಿಸ್ ಇಸ್ 10 ಅಂಪಿಯರ್ ಕರೆಂಟ್, ಈ 10 ಅಂಪಿಯರ್ ಕರೆಂಟ್ ನಮ್ಗೆ ಯಾವ ತರ ಡಿವೈಡ್ ಆಗ್ತದಪ್ಪ ಅಂದ್ರೆ 2 ಅಂಪಿಯರ್ 8 ಅಂಪಿಯರ್ ದಾಗ ಡಿವೈಡ್ ಆಗಬಹುದು, ಇಲ್ಲ 3 ಅಂಪಿಯರ್ 7 ಅಂಪಿಯರ್ ದಾಗ ಡಿವೈಡ್ ಆಗಬಹುದು. ಲೈಕ್ ದಿಸ್ R1 ಒಳಗೆ ಕಡಿಮೆ ಕರೆಂಟ್, R2 ಒಳಗೆ ಜಾಸ್ತಿ ಕರೆಂಟ್ ನಮಗೆ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದೆ, ರೈಟ್? ಸೊ ಡಿವಿಷನ್ ಆಫ್ ಕರೆಂಟ್ ವಿಲ್ ಬಿ ಇನ್ ದ ರಿವರ್ಸ್ ರೇಷಿಯೋ ಆಫ್ ರೆಸಿಸ್ಟೆನ್ಸ್. ಇನ್ ಕೇಸ್ ಇವ್ ಎರಡೂ ರೆಸಿಸ್ಟರ್ ಸಿರೀಸ್ ಒಳಗ ಮತ್ತು ಪ್ಯಾರಲಲ್ ಒಳಗಿರುವಂತ ಇಲ್ಲೇನ ಎರಡು ರೆಸಿಸ್ಟೆನ್ಸ್ ಅದಾವ ಈಕ್ವಲ್ ಇದ್ದು ಅಂತ ಇಟ್ಕೊಡಿ. ಇಫ್ ದೇ ಬೋತ್ ಆರ್ ಈಕ್ವಲ್, R1 ಮತ್ತು R2 ಈಕ್ವಲ್ ಇದ್ದು ಅಂದ್ರೆ ದಿಸ್ ವೋಲ್ಟೇಜ್ ಗೆಟ್ಸ್ ಡಿವೈಡೆಡ್ ಈಕ್ವಲಿ. 5 ವೋಲ್ಟ್ ಮತ್ತು 5 ವೋಲ್ಟ್ ದಾಗ ಡಿವೈಡ್ ಆಗ್ತದ್ರಿ. ಈ ಕರೆಂಟ್ ನಮಗೆ 5 ಅಂಪಿಯರ್ ಮತ್ತು 5 ಅಂಪಿಯರ್ ದಾಗ ಡಿವೈಡ್ ಆಗ್ತದ್ರಿ. ಸೊ ದ ವೋಲ್ಟೇಜ್ ವಿಲ್ ಗೆಟ್ ಡಿವೈಡೆಡ್ ಈಕ್ವಲಿ ಇನ್ ಸಿರೀಸ್ when the resistors are equal. The current will get divided equally in parallel when the resistors are equal. Clear adare? Okay, in next point note. See, what will be the effective resistance formula in series? Series ಒಳಗೆ effective resistance formula ಏನ್ರಿ? RS is equal to R1 plus R2 if two resistors are in series. If three resistors are in series, R1 plus R2 plus R3, right? What is RP? Effective parallel resistance ಎಷ್ಟು ಇರಬೇಕು? It will be R1 into R2 divided by R1 plus R2 if the resistors are in parallel. Two resistors are in parallel. If three resistors are in parallel, R1 into R2 into R3 divided by R1 into R2 plus R2 into R3 plus R3 into R1, right? So this much will be the effective resistance. In nodri next ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಾವು ನೆನಪಿಟ್ಕೋಬೇಕಿಲ್ಲ. effective resistance RS ಏನದಲ್ಲ, this will be greater than largest of all the resistors connected in series. ಸಿರೀಸ್ ಒಳಗೆ ಕನೆಕ್ಟ್ ಮಾಡಿದಂತ ಎಷ್ಟು ರೆಸಿಸ್ಟರ್ಸ್ ಅದಾವ ಅಷ್ಟು ರೆಸಿಸ್ಟರ್ ಒಳಗೆ ಯಾವ್ದು ದೊಡ್ಡದದ ಅದಕ್ಕಿಂತನೂ ಇದು ಜಾಸ್ತಿ ಇರ್ತದ್ರಿ, ಅದಕ್ಕಿಂತನೂ ಇದು ದೊಡ್ಡದಿರ್ತದ್ರಿ. ಎಫೆಕ್ಟಿವ್ ಸಿರೀಸ್ ರೆಸಿಸ್ಟೆನ್ಸ್ ಇಟ್ ವಿಲ್ ಬಿ ಗ್ರೇಟರ್ ದೆನ್ ದ ಗ್ರೇಟೆಸ್ಟ್ ಅಥವಾ ಗ್ರೇಟರ್ ದೆನ್ ದ ಲಾರ್ಜೆಸ್ಟ್ ರೆಸಿಸ್ಟರ್ಸ್ ವಿಚ್ ಆರ್ ಕನೆಕ್ಟೆಡ್ ಇನ್ ಸಿರೀಸ್. ಪ್ಯಾರಲಲ್ ಒಳಗೆ ಇದು ರಿವರ್ಸ್ ರೀ. ಪ್ಯಾರಲಲ್ ಒಳಗೆ ನಮ್ಗೆ ಏನಾಗ್ತದೆ, ಎಫೆಕ್ಟಿವ್ ಪ್ಯಾರಲಲ್ ರೆಸಿಸ್ಟೆನ್ಸ್ ವಿಲ್ ಬಿ ಲೆಸ್ ದೆನ್ ದ ಸ್ಮಾಲೆಸ್ಟ್ ಆಫ್ ಆಲ್ ದ ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಅಂದ್ರೆ ಪ್ಯಾರಲಲ್ ಒಳಗೆ ಎಷ್ಟು ರೆಸಿಸ್ಟರ್ಸ್ ಅದಾವ ಅದ್ರೊಳಗೆ ಯಾವ್ದು ಸಣ್ಣದೈತಿ ಅದಕ್ಕಿಂತನೂ ಇದು ಸಣ್ಣದಿರ್ತದ್ರಿ, ಅದಕ್ಕಿಂತನೂ ಇದು ಕಡಿಮೆ ಇರ್ತದ್ರಿ. ಯಾವುದು? ಎಫೆಕ್ಟಿವ್ ಪ್ಯಾರಲಲ್ ರೆಸಿಸ್ಟೆನ್ಸ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡ್ರಿ. ಈಗ ನಾವು ಇಲ್ಲಿ ಏನ್ ರೆಸಿಸ್ಟರ್ಸ್ ತಗೊಂಡಿವಿ R1 ಮತ್ತು R2 ಅಂತೇಳಿ, ಇವು ನಾನ್ ಐಡೆಂಟಿಕಲ್ ಅದಾವ. ನಾನ್ ಐಡೆಂಟಿಕಲ್ ಅಂದ್ರೆ ಏನ? ಯಾವ್ದೋ ಒಂದು ವ್ಯಾಲ್ಯೂ ಹೆಚ್ಚದ ಒಂದು ಕಡಿಮೆ ಅದ. ಸಪೋಸ್ ಐಡೆಂಟಿಕಲ್ ಇದ್ದು ಅಂದ್ರೆ ತಿಳ್ಕೊರಿ. ಐಡೆಂಟಿಕಲ್ ಅಂದ್ರೆ ಏನ? ಎಲ್ಲಾ ರೆಸಿಸ್ಟರ್ಸ್ ವ್ಯಾಲ್ಯೂ ಸೇಮ್. ಒಂದು 2 ಓಮ್ ಇದ್ರೆ ಎಲ್ಲಾನು 2 ಓಮ್ ಇದೆ ರೀ. ಐಡೆಂಟಿಕಲ್ ರೆಸಿಸ್ಟರ್ಸ್ ನಮ್ಗೆ ಇದ್ದು ಅಂತ ಇಟ್ಕೋರಿ. ಅವಾಗ ಎಫೆಕ್ಟಿವ್ ಸಿರೀಸ್ ರೆಸಿಸ್ಟೆನ್ಸ್ ನೀವು ಈ ತರ ಕ್ಯಾಲ್ಕುಲೇಟ್ ಮಾಡಬಹುದು, N into R ಯೂಸಿಂಗ್ ದಿಸ್ ಫಾರ್ಮುಲಾ. ಐಡೆಂಟಿಕಲ್ ರೆಸಿಸ್ಟರ್ಸ್ ಇದ್ರೆ ಮಾತ್ರ. N ಅಂದ್ರೆ ಏನ್ರಿ? N ಅಂದ್ರೆ ಏನು? N ಅಂದ್ರೆ ನಂಬರ್ ಆಫ್ ರೆಸಿಸ್ಟರ್ಸ್. N means number of resistors. Okay, so RS is equal to N into R for series combination. For parallel combination ನೋಡ್ರಿ,
ಪ್ಯಾರಲಲ್ ಕಾಂಬಿನೇಷನ್ ನಮಗೆ ಇದು ಫಾರ್ಮುಲಾ ಆಗ್ತದ R ಡಿವೈಡೆಡ್ ಬೈ N ಅಂತೇಳಿ. ಬಟ್ ಯಾವ್ದಕ್ರಿ ಐಡೆಂಟಿಕಲ್ ರೆಸಿಸ್ಟರ್ಸ್ ಕರೆ ಫಾರ್ ಐಡೆಂಟಿಕಲ್ ರೆಸಿಸ್ಟರ್ಸ್ R divided by N. What is N? N is number of resistors in parallel. How many resistors are connected in parallel? ಅದನ್ನ ನಾವಿಲ್ಲಿ ತಗೋಬೇಕು. Correct? So we got to know the effective series resistance in series and parallel when the identical resistors are connected in parallel. These are the fundamentals related to series combination and parallel combination of the resistors. Clear? In combinations identify ಮಾಡಿ effective resistance find ಮಾಡುವಂತ ಕೆಲವೊಂದಷ್ಟು ಸರ್ಕ್ಯೂಟ್ಸ್ ಸಾಲ್ವ್ ಮಾಡೋಣ. ಸೊ ಇದು ಬಹಳ ಬೇಸಿಕ್ ಸ್ಟೆಪ್ ರೀ. ಈಗ ಈ ವಿಡಿಯೋದಾಗ ನಾವ್ ಏನ್ ಕಲಿತೀವಿ, ರೆಸಿಸ್ಟರ್ ಸರ್ಕ್ಯೂಟ್ಸ್ ಗೆ ಮತ್ತೆ ಸೆಲ್ಸ್ ಸರ್ಕ್ಯೂಟ್ಸ್ ಗೆ ರಿಲೇಟೆಡ್ ಬಹಳ ಬೇಸಿಕ್ ಸ್ಟೆಪ್ ರೀ. ಇದು ಫಂಡಮೆಂಟಲ್ ಥಿಂಗ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್. ಇದು ನಮಗೆ ಕ್ಲಿಯರ್ಲಿ ಗೊತ್ತಾಗ್ಲೇಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಗೋ ಫಾರ್ ದ ಫರ್ದರ್ ಮೆಥಡ್ಸ್ ರಿಲೇಟೆಡ್ ಟು ದ ಸರ್ಕ್ಯೂಟ್ಸ್, ರೈಟ್? ಓಕೆ, ವಿಲ್ ಮೂವ್ ಟು ದ ಸರ್ಕ್ಯೂಟ್ಸ್ ನಾವು. ಓಕೆ, ಇಲ್ಲಿ ನೋಡ್ರಿ, ಇಲ್ಲೇ ನಾವು ಒಂದು ಸರ್ಕ್ಯೂಟ್ ತಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ಅ ಸರ್ಕ್ಯೂಟ್ ಹಿಯರ್. ಲೆಟ್ ಮೀ ಸೇ, ಓಕೆ, ಐ ಹ್ಯಾವ್ ಟೇಕನ್ ಅ ಸರ್ಕ್ಯೂಟ್ ಹಿಯರ್. ಇಲ್ಲೇ ನೋಡ್ರಿ, ಈಗ ನಮ್ಗೆ ಇಲ್ಲಿ ಎರಡು ಪಾಯಿಂಟ್ಸ್ ಅದಾವ್ರಿ. ದಿಸ್ ಇಸ್ ಎ, ಇದು ಎ ಅಂತ ಹೇಳಿದೆ, ಸಾರಿ. ಓಕೆ, ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ, ಇ. ಇದು ನಮಗೆ ಇ ಅಂತ ಹೇಳಿದ್ರಿ, ಕರೆಕ್ಟ್? ದಿಸ್ ಇಸ್ ಇ. ನಮಗೇನ್ ಫೈಂಡ್ ಮಾಡಂದ್ರಿ? ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಇ ಈಸ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್. ಈಗ ನಾವೇನ್ ಮೆಥಡ್ ಯೂಸ್ ಮಾಡ್ತೀವಿ? ಇದಕ್ಕೆ ರಿಡಕ್ಷನ್ ಮೆಥಡ್ ಅಂತ ಕರೀತಾರೆ. ಇವನ್ ಇನ್ ಕೆಪಾಸಿಟರ್ ಸರ್ಕ್ಯೂಟ್ಸ್ ಒಳಗೂ ಸಹಿತ ನಾ ಬಿಗಿನಿಂಗ್ ಕೆಪಾಸಿಟರ್ ಸರ್ಕ್ಯೂಟ್ಸ್ ಅನ್ನು ಸಾಲ್ವ್ ಮಾಡುವಂತ ಫಸ್ಟ್ ಸ್ಟೆಪ್ ನಾವು ಹೋದಾಗ ಐ ಹ್ಯಾವ್ ಯೂಸ್ ದಿಸ್ ಫಾರ್ಮುಲಾ, ದಿಸ್ ಮೆಥಡ್ ಓನ್ಲಿ. ಯು ಜಸ್ಟ್ ಚೆಕ್ ದ ವಿಡಿಯೋಸ್ ಆನ್ ಕೆಪಾಸಿಟರ್ ಸರ್ಕ್ಯೂಟ್ಸ್. ಅಲ್ಲೂ ನಾವು ಫಂಡಮೆಂಟಲ್ಸ್ ಅಂತ ತಿಳ್ಕೊಂಡು ಆಮೇಲೆ ಸರ್ಕ್ಯೂಟ್ಸ್ ಗೆ ಬಂದಿವಿ. ಸೇಮ್ ಮೆಥಡ್ ಐ ಆಮ್ ಫಾಲೋಯಿಂಗ್ ಹಿಯರ್, ರೈಟ್? ಓಕೆ, ಈಗ ನೋಡ್ರಿ, ಈಗ ನಮಗೆ ಎ ಮತ್ತು ಇ ನಡುವೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫೈಂಡ್ ಮಾಡೋದ್ರಿ. ಇದು ಫಸ್ಟ್ ಸರ್ಕ್ಯೂಟ್ ಇರೋದ್ರಿಂದ ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್ ಇನ್ ಡೀಟೇಲ್, ರೈಟ್? ಆಮೇಲೆ ನಾವು ಡೈರೆಕ್ಟ್ಲಿ ಕಾಂಬಿನೇಷನ್ಸ್ ಅನ್ನು ಫೈಂಡ್ ಮಾಡಬಹುದು. ಈಗ ನೋಡ್ರಿ, ಯಾವ ಎರಡು ಪಾಯಿಂಟ್ಸ್ ನಡುವೆ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನು ಫೈಂಡ್ ಮಾಡ್ರಿ ಅಂತ ಕೇಳಿರ್ತಾರೆ. ಎ ಮತ್ತು ಇ ನಡುವೆ ನಮಗೆ ಕೇಳಿದ್ದಾರೆ. ಆ ಎರಡು ಪಾಯಿಂಟ್ಸ್ ನಡುವೆ ನಮಗೊಂದು ಬ್ಯಾಟ್ರಿ ಕನೆಕ್ಟ್ ಅದ ಅಂತ ನಾವು ಅನ್ಕೋಬೇಕ. ಅಲ್ಲಿ ಬ್ಯಾಟ್ರಿ ಕನೆಕ್ಟೆಡ್ ಇರ್ತದ್ರಿ, ಅಂದಾಗ ಮಾತ್ರ ನಮಗೆ ಎಫೆಕ್ಟಿವ್ ಫೈಂಡ್ ಮಾಡ ಅಂತ ಕೇಳಿರ್ತಾರೆ. ಓಕೆ, ದೇ ಆರ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ the effective resistance between A and B. That's why I have connected a battery in between A and B. We know very well the current flows from positive terminal of the battery to the negative terminal of the battery, right? Higher potential to lower potential. ಈ ಕರೆಂಟ್ ಅದ ಈ ಸರ್ಕ್ಯೂಟ್ ಒಳಗೆ ಎಂಟ್ರಿ ಪಾಯಿಂಟ್ ಯಾವ್ದ್ರಿ? ಎಂಟ್ರಿ ಪಾಯಿಂಟ್ ಇಸ್ ಎ. ಎ ಇಸ್ ದ ಎಂಟ್ರಿ ಪಾಯಿಂಟ್. ಇಲ್ಲಿ ನಮಗೆ ಕರೆಂಟ್ ಎಂಟರ್ ಆಗತ್ತದ್ರಿ. ಎಕ್ಸಿಟ್ ಪಾಯಿಂಟ್ ಯಾವ್ದ್ರಿ? ಇ ಇಸ್ ದ ಎಕ್ಸಿಟ್ ಪಾಯಿಂಟ್. ಇಲ್ಲಿ ನಮಗೆ ಕರೆಂಟ್ ಎಕ್ಸಿಟ್ ಆಗತ್ತದ್ರಿ. ಯಾಕಂದ್ರೆ ಅದು ನೆಗೆಟಿವ್ ಟರ್ಮಿನಲ್ ಬರ್ಲೇಬೇಕ್ರಿ. How much current goes out from the positive terminal, the same current has to return back to the negative terminal of the battery, right? Okay, so ಇಲ್ಲಿ ನಮಗೆ ಕರೆಂಟ್ ರಿಟರ್ನ್ ಆಗಬೇಕು. ಈಗ ನೋಡ್ರಿ, ಇದು ಐ ಕರೆಂಟ್, ಈ ಐ ಕರೆಂಟ್ ಈ ಜಂಕ್ಷನ್ ಬಿಗ್ ಬಂದ ಕೂಡಲೇ, ಜಂಕ್ಷನ್ ಬಿಗ್ ಬಂದ ಕೂಡಲೇ ಈ ಐ ಕರೆಂಟ್ ನಮಗೆ ಎರಡು ಪಾರ್ಟ್ ಅದ ಸ್ಪ್ಲಿಟ್ ಆಗ್ಬೇಕ್ರಿ. ಬಿಕಾಸ್ ದೇರ್ ಆರ್ ಟೂ ಪಾತ್ಸ್. ಒಂದು ಇದು ಫಸ್ಟ್ ಪಾತ್ ರೀ, ಇನ್ನೊಂದು ಇದು ಸೆಕೆಂಡ್ ಪಾತ್ ರೀ. ಎರಡು ಪಾತ್ಸ್ ಅದಾವ. ಸೊ ಹಿಂಗಾಗಿ ಅದು ನಮಗೆ ಎರಡು ಪಾರ್ಟ್ ಅದ ಸ್ಪ್ಲಿಟ್ ಆಗ್ಬೇಕ್ರಿ. ಐ ವಿಲ್ ಕಾಲ್ ದಿಸ್ ಒನ್ ಆಸ್ I1 and the current here in this branch I will call it as I2. So the current has got split up now. So B junction ಗೆ ಬಂದ ಕೂಡಲೇ ಈ ಕರೆಂಟ್ ಏನಾಯ್ತಪ್ಪ ಅಂದ್ರೆ I ಕರೆಂಟ್ ನಮಗೆ ಎರಡು ಪಾರ್ಟ್ ಅದ ಸ್ಪ್ಲಿಟ್ ಆಯ್ತ್ರಿ, I1 ಮತ್ತು I2 ಅಂತ ಹೇಳಿ. I1 will flow in this 3 ohm resistance, in this 3 ohm resistance, and it will come here. I2 will come here. ಅವು ಎರಡು ಕರೆಂಟ್ಸ್ ಆಡ್ ಆಗಿ ಮತ್ತೆ ನಮಗೆ I ಅಂತ ಹೇಳಿ ಕರೆಂಟ್ ಈ 0.5 ohm resistance ಒಳಗೆ ಫ್ಲೋ ಆಗಬೇಕು. ನಾವು ಐಡೆಂಟಿಫೈ ದ ಕಾಂಬಿನೇಷನ್ಸ್. ಈ ಕಾಂಬಿನೇಷನ್ಸ್ ನೋಡ್ರಿ, ಈಗ ಇಲ್ಲೇ ನೋಡ್ರಿ, I1 ಕರೆಂಟ್ ಈ 3 ohm ರೆಸಿಸ್ಟೆನ್ಸ್ ದಾಗ ಎಷ್ಟು ಕರೆಂಟ್ ಅದರಿ? I1. ಈ 3 ohm ರೆಸಿಸ್ಟೆನ್ಸ್ ದಾಗ ಎಷ್ಟು ಕರೆಂಟ್ ಅದರಿ? ಇದ ಕರೆಂಟ್ I1 ನಮಗೆ ಇದ್ರೊಳಗೂ ಫ್ಲೋ ಆಗಬೇಕ್ರಿ. ಸೊ ಸೇಮ್ ಕರೆಂಟ್ ನಮಗೆ ಇವ್ ಎರಡು ರೆಸಿಸ್ಟೆನ್ಸ್ ದಾಗ ಫ್ಲೋ ಆಗತ್ತದ್ರಿ. ಅಂದ್ಮೇಲೆ ಇವ್ ಎರಡು ಯಾವ ಕಾಂಬಿನೇಷನ್ ರೀ? ಕರೆಂಟ್ ಸೇಮ್ ಇದ್ರೆ ಯಾವ ಕಾಂಬಿನೇಷನ್? ಸೀರೀಸ್, ರೈಟ್? ಸೊ ಇವ್ರದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಆಗ್ತದ ಹಂಗಾರೆ? ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ 6 ohm. 3 + 3 6 ಅನ್ರಿ, ಅಥವಾ N × R 2 × 3 6 ಅನ್ರಿ. ಓಕೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದೀಸ್ ಟೂ ರೆಸಿಸ್ಟರ್ಸ್ ಇಸ್ 6 ohm. ಆಮೇಲೆ ಈ 6 ohm ರೆಸಿಸ್ಟರ್ ಈ 3 ohm ರೆಸಿಸ್ಟರ್ ಜೊತೆ ಯಾವ ಕಾಂಬಿನೇಷನ್ ಆಗತ್ತೆ ನೋಡ್ರಿ? ಈ 6 ohm ಒಳಗೆ ನಮಗೆ ಎಷ್ಟು ಕರೆಂಟ್ ಐತೆ ಅಂದಂಗ್ರಿ? ಯಾವ ಕರೆಂಟ್ ಫ್ಲೋ ಆಗತ್ತದ್ರಿ? I1 ಕರೆಂಟ್. ಇವೆರಡು ರೆಸಿಸ್ಟರ್ ಒಳಗೆ I1 ಕರೆಂಟ್ ಅದಲ್ಲ, ಅದ ಕರೆಂಟ್ ಈ 6 ohm ಒಳಗೆ ಪಾಸ್ ಆಗತ್ತೆ. ದಿಸ್ 6 ohm ರೆಸಿಸ್ಟೆನ್ಸ್ ಇಸ್ ಇನ್ ಪ್ಯಾರಲಲ್ ವಿತ್ 3 ohm ರೆಸಿಸ್ಟೆನ್ಸ್. ಪ್ಯಾರಲಲ್ ಅಂತ ಯಾಕೆ ಹೇಳತ್ತೀರಿ? ಯಾಕಂದ್ರೆ ಇದ್ರೊಳಗೆ ಕರೆಂಟ್ I1 ಐತಿ, ಇದ್ರೊಳಗೆ ಕರೆಂಟ್ I2 ಐತಿ. ಕರೆಂಟ್ಸ್ ಆರ್ ಡಿಫರೆಂಟ್. ಕರೆಂಟ್ಸ್ ಡಿಫರೆಂಟ್ ಇದ್ರೆ ಪ್ಯಾರಲಲ್, ಕರೆಂಟ್ ಸೇಮ್ ಇದ್ರೆ ಸೀರೀಸ್, ರೈಟ್? ಓಕೆ, ಸೊ ವಾಟ್ ವಿಲ್ ಬಿ ದ ಎಫೆಕ್ಟಿವ್ ಕಾಂಬಿನೇಷನ್ ಆಫ್ ದೀಸ್ ಟು? ಇವೆರಡು ತರದ ಎಫೆಕ್ಟಿವ್ ಕಾಂಬಿನೇಷನ್ ನಮಗೆ ಎಷ್ಟು ಆಗ್ಬೇಕು? ಯಾವ್ದು? ಇದು 3 ohm ರೆಸಿಸ್ಟೆನ್ಸ್ ಮತ್ತೆ ಈ 6 ohm ರೆಸಿಸ್ಟೆನ್ಸ್ ಎಫೆಕ್ಟಿವ್ ಎಷ್ಟು ಆಗ್ಬೇಕ್ರಿ? 6 and 3. ಇದು ನೆನ್ಪಿಟ್ಕೋರಿ, ಇದು ಬಹಳ ಕಡೆ ರಿಪೀಟೆಡ್ಲಿ ಬರ್ತದ್ರೆ. ಇದು ನೆನ್ಪಿಟ್ಕೋರಿ, ಬಹಳ ಕಡೆ ರಿಪೀಟೆಡ್ಲಿ ಬರ್ತದೆ. 3 ohm is in parallel with 6 ohm ಇತ್ತಪ್ಪ ಅಂದ್ರೆ effective will be 2 ohm. Effective will be 2 ohm. Suppose ನಮಗೆ 4 ohm in parallel with 12 ohm ಇತ್ತಪ್ಪ ಅಂತಂದ್ರೆ effective will be 3 ohm. Effective ನಮಗೆ 3 ohm ಇರ್ತದೆ.
ಇವೆರಡು ಸ್ಟ್ಯಾಂಡರ್ಡ್ ಥಿಂಗ್ಸ್ ಅದಾವ್ರಿ. ರಿಪೀಟೆಡ್ಲಿ ನಮಗೆ ಬಹಳಷ್ಟು ಸರ್ಕಿಟ್ಸ್ ರಿಪೀಟೆಡ್ಲಿ ಬರ್ದಿರ್ತಾವೆ. ಸೊ ನೆನ್ಪಿಟ್ಕೋರಿ, ವೆರೆವರ್ ಯು ಗೆಟ್ 3 and 6 parallel you take it as 2, wherever you get 4 and 12 in parallel you take it as 3 directly. ಪ್ರತಿ ಸರಿ ಸಾಲ್ವ್ ಮಾಡ್ಕೋತ ಕೂಡ ಅವಶ್ಯಕತೆ ಇಲ್ಲ. ಓಕೆ, ಸೊ ನಮಗೆ ಇಲ್ಲಿ 3 ಮತ್ತು 6 ಏನದಾವ ಪ್ಯಾರಲ್ ಅದಾವ. ಸೊ ಇದ್ರದ ಎಫೆಕ್ಟಿವ್ ನಮ್ಗೆ ಎಷ್ಟು ಆಗ್ತದ್ರಿ 2 ohm. ಕರೆಕ್ಟ್. ಸೊ ಫೈನಲಿ ಈಗ ನಮಗೆ ಸರ್ಕಿಟ್ ಒಳಗೆ ನೋಡ್ರಿ, ಈ ಟ್ರ್ಯಾಂಗಲ್ ಏನದಲ್ರಿ 3 3 3 ಮತ್ತು 3 ಇದೆ, 3 ರೆಸಿಸ್ಟರ್ 3 ohm ಏನದಾವಲ್ಲ, ಈ ಟ್ರ್ಯಾಂಗಲ್ ಎಫೆಕ್ಟಿವ್ ನಮ್ಗೆ ಎಷ್ಟು ಬಂತ್ರಿ 2 ohm ಅಂತ ಬಂತು. ಏನು ಉಳಿತೇನ್ರಿ 0.5 ಮತ್ತು 2. ಸೊ ಈಗ ಈ ಸರ್ಕಿಟ್ ನಮ್ಗೆ ಯಾವ ತರ ಸಿಂಪ್ಲಿಫೈ ಆಯ್ತಪ್ಪ ಅಂತಂದ್ರೆ, ದ ಸರ್ಕಿಟ್ ಹ್ಯಾಸ್ ಬಿಕಮ್ ಲೈಕ್ ದಿಸ್. ಈ ತರ ಈ ಸರ್ಕಿಟ್ ನಮ್ಗೆ ಸಿಂಪ್ಲಿಫೈ ಆಗೈತಿ ಅಂತ ಅರ್ಥ, ರೈಟ್. ಸೊ ದಿಸ್ ಇಸ್ ಎ, ದಿಸ್ ಇಸ್ ಇ, ದಿಸ್ ಇಸ್ ಆಫ್ 0.5 ohm, ದಿಸ್ ಇಸ್ ಆಫ್ 0.5 ohm ಅಂಡ್ ದಿಸ್ ಇಸ್ ಆಫ್ 2 ohm. ಯಾಕಂದ್ರೆ ಈ ಟ್ರ್ಯಾಂಗಲ್ ಎಫೆಕ್ಟಿವ್ ನಮಗೆ 2 ಅಂತ ಹೇಳಿ ಬಂದದ್ರಿ. ಕರೆಕ್ಟ್. ಸೊ ಈಗ ನೋಡ್ರಿ, ಕರೆಂಟ್ ಇಸ್ ಎಂಟರಿಂಗ್ at A, it will pass through 2 ohm, it will pass through 0.5 and it will exit at I. So the same current exit at E, same current is passing in all three. So ಇವು ಮೂರು ನಮಗೆ ಯಾವ ಕಾಂಬಿನೇಷನ್ ದಾಗ ಅದಾವ ಅಂದಂಗ್ರಿ, ದೇ ಆರ್ ಇನ್ ಸೀರೀಸ್ ಅಂದಂಗ್ರಿ. ಸೀರೀಸ್ ಅಂದ್ರೆ ನಮ್ಗೆ ಇವೆಲ್ಲ ಆಡ್ ಆಗಬೇಕು. 0.5 plus 0.5 1 ಆಯ್ತಾ, 1 plus 2 3 ಆಯ್ತಾ. ಸೊ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಬಿಟ್ವೀನ್ A and E is equal to 3 ohm. This much is the effective resistance. ಫಸ್ಟ್ ಸರ್ಕಿಟ್ ಇರೋದ್ರಿಂದ ಐ ಹ್ಯಾವ್ ಗಾನ್ ಡೀಟೇಲ್ಡ್. ಓಕೆ, ನಾ ಬಹಳ ಡೀಟೇಲ್ ಆಗಿ ಹೋಗಿದ್ದೀನಿ. ಈ ತರ ನಾವು ಕಾಂಬಿನೇಷನ್ಸ್ ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಕಾಂಬಿನೇಷನ್ಸ್ ಐಡೆಂಟಿಫೈ ಮಾಡುವಂತ ಗ್ರಿಪ್ ನಮಗೆ ಬಹಳ ಚಲೋ ಬರ್ಬೇಕ್ರಿ. ಸಾಕಷ್ಟು ಸರ್ಕಿಟ್ಸ್ ಸಾಲ್ವ್ ಮಾಡಿದ ಕೂಡಲೇ ನಮಗೆ ಡೈರೆಕ್ಟ್ಲಿ ಮೆಂಟಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು, ಯಾವ ಪ್ಯಾರಲ್ ಅದಾವ, ಯಾವ ಸೀರೀಸ್ ಅದಾವ, ಎಫೆಕ್ಟಿವ್ ಎಷ್ಟು ಆಗ್ತೈತೆ ಅನ್ನೋದನ್ನ. ಪ್ರತಿ ಸರಿ ನಾವು ಈ ತರ ರೌಂಡ್ ಹಾಕೊಂತು, ಈ ತರ ಕರೆಂಟ್ ಡಿವೈಡ್ ಮಾಡ್ಕೊಂತು ಕೊಡುವಂತ ರೂಢಿ ನಾವು ಇಟ್ಕೋಬಾರ್ದು. ಇದು ಬೇಸಿಕ್ ಇರೋದ್ರಿಂದ, ಫಸ್ಟ್ ಸರ್ಕಿಟ್ ಇರೋದ್ರಿಂದ ನಾ ಡೀಟೇಲ್ ಹೇಳತ್ತೀನಿ. ಓಕೆ, ಸೊ ಯು ಶುಡ್ ಪ್ರಾಕ್ಟೀಸ್ ನಂಬರ್ ಆಫ್ ಸರ್ಕಿಟ್ಸ್. ಅದು ನಿಮಗೆ ಆಗ್ತದ್ರಿ. ನಾ ಅಪ್ಕಮಿಂಗ್ ವಿಡಿಯೋಸ್ ಒಳಗೆ ಸಾಕಷ್ಟು ಸರ್ಕಿಟ್ಸ್, ವೆರೈಟಿ ಸರ್ಕಿಟ್ಸ್ ಅನ್ನ ಸಾಲ್ವ್ ಮಾಡ್ತೀನಿ. ಯು ಗೋ ಥ್ರೂ ಆಲ್ ದಟ್ ಸರ್ಕಿಟ್ಸ್, ಯು ವಿಲ್ ಬಿ ಪರ್ಫೆಕ್ಟ್ ಇನ್ ದ ಸರ್ಕಿಟ್ಸ್, ರೈಟ್. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸರ್ಕಿಟ್ ನಾವು. ಈಗ ನೋಡ್ರಿ, ಹಿಯರ್ ವಿ ಹ್ಯಾವ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ. ಎ ಮತ್ತು ಬಿ ಪಾಯಿಂಟ್ಸ್ ನಡುವೆ ನಮಗೆ ಎಫೆಕ್ಟಿವ್ ಕೇಳಿದ್ದಾರೆ. ಇಲ್ಲಿ ಎ ಅದ, ಇಲ್ಲಿ ಬಿ ಅದ. ಓಕೆ, ಸೊ ಈಗ ನೋಡ್ರಿ, ಕಾಂಬಿನೇಷನ್ಸ್ ಇದು ಈ ಸರ್ಕಿಟ್ ಕಾಂಬಿನೇಷನ್ಸ್ ನೀವು ಸ್ವಲ್ಪ ವಿಡಿಯೋ ಪಾಸ್ ಮಾಡ್ರಿ, ನೀವು ಮೊದಲು ಟ್ರೈ ಮಾಡಿ ನೋಡ್ರಿ ಯಾವ್ಯಾವ ಸೀರೀಸ್ ಅದಾವ, ಯಾವ ಪ್ಯಾರಲ್ ಅದಾವ, ಎಫೆಕ್ಟಿವ್ ಎಷ್ಟು ಬರ್ತದ ಅಂತೇಳಿ. ಆಮೇಲೆ ಪ್ಲೇ ಮಾಡಿ ಇತರದ ಆನ್ಸರ್ ಎಷ್ಟು ಬರ್ತದ ಆ ಆನ್ಸರ್ ಮತ್ತೆ ನಿಮ್ಮ ಆನ್ಸರ್ ಮ್ಯಾಚ್ ಮಾಡಿ ನೋಡ್ಕೊಳ್ರಿ. ಓಕೆ, ಈಗ ನೋಡ್ರಿ, ಎ ಮತ್ತು ಬಿ ನಮ್ಗೆ ಇವ್ ಎರಡು ಪಾಯಿಂಟ್ಸ್ ನಡು ನಮ್ಗೆ ಏನ್ ಕೇಳತ್ತಾರ್ರಿ, ಎಫೆಕ್ಟಿವ್ ಕೇಳತ್ತಾರ್ರಿ. ಸೊ ಎಂಟ್ರಿ ಪಾಯಿಂಟ್ ಆಫ್ ಕರೆಂಟ್ ಇಸ್ ಎ, ಎಕ್ಸಿಟ್ ಪಾಯಿಂಟ್ ಆಫ್ ಕರೆಂಟ್ ಇಸ್ ಬಿ, ರೈಟ್. ಸೊ ಈ ಕರೆಂಟ್ ಎ ಪಾಯಿಂಟ್ ಎಂಟರ್ ಆದಾಗ ನಮ್ಗೆ ಎಷ್ಟು ಪಾರ್ಟ್ ಸ್ಪ್ಲಿಟ್ ಆಗ್ತದ್ರಿ, ಇದು ಸ್ವಲ್ಪ ಡೀಟೇಲ್ ಆಗಿ ತಗೋತೀನಿ. I1, I2 ಮತ್ತು I3 ಅಂತೇಳಿ 3 ಪಾರ್ಟ್ದಾಗ ನಮ್ಗೆ ಸ್ಪ್ಲಿಟ್ ಆಗ್ತದ್ರಿ. ಕರೆಕ್ಟ್, 3 ಪಾರ್ಟ್ದಾಗ ಸ್ಪ್ಲಿಟ್ ಆಗ್ತದೆ, ರೈಟ್. ಸೊ ಇದು I1 ಕರೆಂಟ್ ರೀ 3 ohm ದಾಗಿಂದ ಪಾಸ್ ಆಗ್ಬೇಕ್ರಿ, 7 ohm ದಾಗಿಂದ ಪಾಸ್ ಆಗಿ ಬರ್ಬೇಕ್ರಿ. ಸೊ I1 ವಿಲ್ ಪಾಸ್ ಲೈಕ್ ದಿಸ್ ಅಂಡ್ ಇಟ್ ವಿಲ್ ಕಮ್ ಟು C. I2 ವಿಲ್ ಪಾಸ್ ಇನ್ 10 ohm and it will come to C. ಸೊ ಈ ಬ್ರಾಂಚ್ ಒಳಗೆ ನಮ್ಗೆ ಕರೆಂಟ್ ಎಷ್ಟು ಇರ್ತದ್ರಿ, ಇಟ್ ಹ್ಯಾಸ್ ಟು ಬಿ I1 plus I2, ರೈಟ್. I1 plus I2. ಸೊ ಕಾಂಬಿನೇಷನ್ಸ್ ನೋಡ್ರಿ, 3 ohm ರೆಸಿಸ್ಟರ್ ಮತ್ತೆ ಇದೇನ್ ನಮಗೆ 7 ohm ರೆಸಿಸ್ಟರ್ ಅದ. ದೀಸ್ ರೆಸಿಸ್ಟರ್ಸ್ ಆರ್ ಇನ್ ಸೀರೀಸ್, ಯಾಕಂದ್ರೆ ಕರೆಂಟ್ ಸೇಮ್ ಅದ. ಕರೆಕ್ಟ್. ಹಂಗಾದ್ರೆ ಇತರದ ಎಫೆಕ್ಟಿವ್ ಎಷ್ಟಾಯ್ತು, 7 plus 3 ನಮಗೆ ಇತರದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಯ್ತು, 10 ohm ರೆಸಿಸ್ಟೆನ್ಸ್ ಆಯ್ತು. ಯಾಕಂದ್ರೆ ಕರೆಂಟ್ ಸೇಮ್ ಅದ, ಹಿಂಗಾಗಿ ನಾವು ಅದನ್ನ ಸೀರೀಸ್ ಅಂತ ತಗೊಂಡ್ವಿ. ನೆಕ್ಸ್ಟ್ ನೋಡ್ರಿ, ಈ 10 ohm ಇವ್ ಎರಡೂ ರೆಸಿಸ್ಟರ್ಸ್ ಕೂಡಿ ನೀವು ಒಂದೇ ರೆಸಿಸ್ಟರ್ ಅಂತ ತಿಳ್ಕೊಬೇಕು. ಈಗ ಅದನ್ನ ಒಂದೇ ರೆಸಿಸ್ಟರ್ ಅಂತ ತಿಳ್ಕೊಬೇಕು. ಸೊ ಇದು ನಮಗೆ ಈ ತರ ಬರ್ತದ್ರಿ, ಇಟ್ ವಿಲ್ ಬಿ ಲೈಕ್ ದಿಸ್. ಈಗ ನಮಗೆ ಉಳಿದಿರುವಂತ ಸರ್ಕಿಟ್ ಈ ತರ ಅದ ರೀ, ಲೈಕ್ ದಿಸ್ ವಿ ಹ್ಯಾವಿಂಗ್, ರೈಟ್. ಸೊ ಇದು ನಮಗೆ 10 ohm ರೆಸಿಸ್ಟೆನ್ಸ್ ಅದ, ಇದು ನಮಗೆ 5 ohm ರೆಸಿಸ್ಟೆನ್ಸ್ ಅದ, ಇದು ನಮಗೆ 10 ohm ರೆಸಿಸ್ಟೆನ್ಸ್ ಅದ್ರಿ. ಇವ್ ಎರಡೂ ಕೂಡಿ ನಮಗೆ ಎಷ್ಟು ಬಂತ್ರಿ, 10 ohm ಅಂತ ಹೇಳಿ ಬಂತ್ರಿ. ನಾವು ದಿಸ್ ಇಸ್ 10 ohm, ರೈಟ್. ಇಲ್ಲಿ ನಮಗೆ 10 ohm ಅಂತ ಬಂತು. ಕರೆಕ್ಟ್. ಏನ್ ಇದು 10 ohm ಮತ್ತು ಇದು 10 ohm ಎರಡು ನಮಗೆ ಯಾವ ಕಾಂಬಿನೇಷನ್ ಅದಾವ್ರಿ, ದೇ ಆರ್ ಇನ್ ಪ್ಯಾರಲಲ್. ಪ್ಯಾರಲಲ್ ಆದ್ರೆ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫಾರ್ಮುಲಾ ಏನ್, R/N. 10/2 ಎರಡು ರೆಸಿಸ್ಟರ್ಸ್ ನಮಗೆ 10 ohm ಅದಾವ. 10/2 5 ohm ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಗ್ತದ್ರಿ. ದಿಸ್ ವಿಲ್ ಬಿ 5 ohm. ಸೊ ನೋಡ್ರಿ, ಇಲ್ಲೇ ಕಾಂಬಿನೇಷನ್ ನೋಡ್ರಿ, ಸಿ ಈ 10 ohm ರೆಸಿಸ್ಟೆನ್ಸ್ ಮತ್ತು ಈ 10 ohm ರೆಸಿಸ್ಟೆನ್ಸ್ ನಾವು ಮಾತಾಡತ್ತೀವಿ. ದೀಸ್ ಬೋತ್ ಆರ್ ಇನ್ ಪ್ಯಾರಲ್. ಸೊ ಇದರದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಗ್ತದೆ, 5 ohm. ಕರೆಕ್ಟ್. ಸೊ 5 ohm ಆಯ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಏನು ಫೈನಲಿ ನಮ್ಗೆ ಏನು ಉಳಿತದ ಅಂತೇಳಿ ವಾಟ್ ಐ ವಿಲ್ ಗೆಟ್. ಈ ಸರ್ಕಿಟ್ ನಮಗೆ ಇನ್ನು ಯಾವ ತರ ಸಿಂಪ್ಲಿಫೈ ಆಗ್ತದೆ ನೋಡ್ರಿ. ದ ಸರ್ಕಿಟ್ ವಿಲ್ ಬಿ ಸಿಂಪ್ಲಿಫೈಡ್ ಲೈಕ್ ದಿಸ್. ಈ ತರ ನಮ್ಗೆ ಆ ಸರ್ಕಿಟ್ ಕಾಣಿಸ್ತದ್ರಿ. ಸೊ ದಿಸ್ ಇಸ್ ಆಫ್ 10 ohm, ದಿಸ್ ಇಸ್ ಆಫ್ 5 ohm. ಇಲ್ಲಿ ಏನ್ ನಮ್ಗೆ ರೆಸಿಸ್ಟೆನ್ಸ್ ಅದ, ಇತರದ ನಮಗೆ 5 ohm ಅಂತ ಬಂತು, ರೈಟ್. ಇಷ್ಟು ನಮಗೆ ಉಳಿತ್ರಿ. ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ಓಕೆ, ಈಗ ನಮಗೆ ಇದು 5 ohm ರೆಸಿಸ್ಟೆನ್ಸ್ ಮತ್ತು ಈ 5 ohm ರೆಸಿಸ್ಟೆನ್ಸ್ ಏನದಾವ್ರಿ, ದೇ ಆರ್ ಇನ್ ಸೀರೀಸ್. ಕರೆಕ್ಟ್. ಯಾಕಂತಂದ್ರೆ ನೋಡ್ರಿ, ಇದ್ರೊಳಗೆ ನಮಗೆ I1 plus I2 ಅದಾವ, ಇವೆರಡರೊಳಗೆ ನಮಗೆ I1 plus I2 ಅದಾವ. ಸೊ ಈ ಟ್ರ್ಯಾಂಗಲ್ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ 5 ಅಂತ ಬಂದಿತ್ತೆ. ಸೊ ಈ ಟ್ರ್ಯಾಂಗಲ್ ಒಳಗೆ ಕರೆಂಟ್ ಎಷ್ಟದ, I1 plus I2. ಅದ ಕರೆಂಟ್ ನಮಗೆ ಈ 5 ohm ಒಳಗೆ ಪಾಸ್ ಆಗುತ್ತೆ, I1 plus I2, ರೈಟ್. ಸೊ ಇದು 5 ಮತ್ತು ಇದು 5 ನಮಗೆ ಏನಾಗ್ತಾವ್ರಿ, ಸೀರೀಸ್ ಆಗ್ತಾವ.
ಇದರದ ಎಫೆಕ್ಟಿವ್ ಎಷ್ಟು ಐತ್ರಿ 10 ಐತ್ರಿ. ಸೊ ನೋಡ್ರಿ this 5 ohm and this 5 ohm, these both are in series. So ಇದರದ ಎಫೆಕ್ಟಿವ್ ನಮಗೆ 10 ಆಯ್ತು. ಏನು ಇದು 10 ohm ಮತ್ತು ಈ 10 ohm ರೀ, ದೇ ಆರ್ ಇನ್ ಪ್ಯಾರಲಲ್. ಇವೆರಡು ನಮಗೆ ಪ್ಯಾರಲಲ್ ಆಗ್ತಾವ್ರಿ. ನೋಡ್ರಿ 10 and 10 are in parallel. So 10 and 10 ಅಂದ್ರೆ ಐಡೆಂಟಿಕಲ್ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ರೀ. ಅದಕ್ಕೆ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಬಿ ಎಷ್ಟಾಗ್ತದಪ್ಪ ಅಂದ್ರೆ R/N 10/2. So the effective resistance will be 5 ohm, right? Effective resistance ನಮಗೆ 5 ohm ಅದರ, this is 5, right? 5 ohm ನಮಗೆ effective resistance ಅದ in between A and B, right? This is how we have to solve it. ಇದಕ್ಕೆ ರಿಡಕ್ಷನ್ ಮೆಥಡ್ ಅಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಸರ್ಕ್ಯೂಟ್ ಅನ್ನು ರೆಡ್ಯೂಸ್ ಮಾಡ್ಕೊತ ಹೋಗ್ತಿದ್ದೀವಿ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಸರ್ಕ್ಯೂಟ್ ದೆನ್. ನೋಡ್ರಿ ಇಲ್ಲಿ ನಾ ಇನ್ನು ಕರೆಂಟ್ ಡಿವಿಷನ್ ಇದನ್ನೆಲ್ಲ ನಾ ಹೇಳ್ಕೊತ ಕೂಡಂಗಿಲ್ಲ. ಐ ವಿಲ್ ಡೈರೆಕ್ಟ್ಲಿ ಗೋ ಫಾರ್ ದ ಕಾಂಬಿನೇಷನ್ಸ್. ಎಫೆಕ್ಟಿವ್ ನಾ ಫೈಂಡ್ ಔಟ್ ಮಾಡ್ಕೊಂತ ಹೋಗ್ತೀನಿ ರೀ. ಇಲ್ಲಿ ನೋಡ್ರಿ we have to find out the effective between A and B. A ಮತ್ತು B ನಡು ನಾವು ಎಫೆಕ್ಟಿವ್ ಫೈಂಡ್ ಮಾಡಬೇಕಾಗಿತ್ತು. ಸೊ ದಿಸ್ 3 ohm and this 3 ohm ನೀವು ಮೊದಲು ಟ್ರೈ ಮಾಡ್ರಿ, ಆಮೇಲೆ ಇದನ್ನ ನೋಡ್ರಿ. 3 ಮತ್ತು 3 ನಮಗೆ ಏನದಾವ್ರಿ, ಸಿರೀಸ್ ಅದಾವ. 3 ಮತ್ತು 3 ಸಿರೀಸ್ ಅದಾವ್ರಿ. ಸೊ ಇದರದ ಎಫೆಕ್ಟಿವ್ ಎಷ್ಟು ಐತ್ರಿ, 6 ಐತ್ರಿ. ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ದಿಸ್ 6 and this 6 ಇವೆರಡು ನಮಗೆ ಪ್ಯಾರಲಲ್ ಅದಾವ್ರಿ. ಪ್ಯಾರಲಲ್ ಆದ್ರೆ ಇದರದ ಎಫೆಕ್ಟಿವ್ ಎಷ್ಟು ಐತ್ರಿ, 3 ohm ಐತ್ರಿ. ಕರೆಕ್ಟ್. ಆಮೇಲೆ ನೋಡ್ರಿ ನೆಕ್ಸ್ಟ್ ಈ 3 ohm ಮತ್ತು ಈ 3 ohm ಯಾವ ಕಾಂಬಿನೇಷನ್ ದಾಗ ಅದಾವ್ರಿ, ಸಿರೀಸ್. ಸೊ ಇದರದ ಎಫೆಕ್ಟಿವ್ ಎಷ್ಟು ಐತ್ರಿ, 6. ಈ 6 ohm ಮತ್ತು ಈ 6 ohm ನಮಗೆ ಯಾವ ಕಾಂಬಿನೇಷನ್ ದಾಗ ಅದಾವ್ರಿ, ಪ್ಯಾರಲಲ್ ನಾಗ ಅದಾವ್ರಿ. ಸೊ 6 and 6 ನಮಗೆ ಪ್ಯಾರಲಲ್ ಇದ್ರೆ ಇದರದ ಎಫೆಕ್ಟಿವ್ ಎಷ್ಟು ಐತ್ರಿ, 3 ohm ಐತ್ರಿ. ನೆಕ್ಸ್ಟ್ ಓಕೆ, ಆಮೇಲೆ ನೋಡ್ರಿ ಇಲ್ಲೇ this 3 ohm and this 3 ohm, these both are in series. ಇದರದ ಎಫೆಕ್ಟಿವ್ ಎಷ್ಟು ಆಗ್ತದ್ರಿ, 6 ohm, ರೈಟ್. ಆಮೇಲೆ ಈ 6 ohm ಮತ್ತು ಈ 6 ohm ನಮಗೆ ಯಾವ ಕಾಂಬಿನೇಷನ್ ದಾಗ ಅದಾವ್ರಿ, ದೇ ಆರ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಅದ್ರ ಇದರದ ಎಫೆಕ್ಟಿವ್ ಎಷ್ಟು ಐತ್ರಿ, 3 ohm, ಕರೆಕ್ಟ್. ಸೊ ನೆಕ್ಸ್ಟ್ ನೋಡ್ರಿ ದಿಸ್ 3 ohm and this 3 ohm ಇವು ಎರಡು ಏನದಾವಲ್ಲ, ಇವೆರಡು ನಮಗೆ ಸಿರೀಸ್ ಅದಾವ. ಸೊ ಇದರದ ಎಫೆಕ್ಟಿವ್ ಎಷ್ಟು ಐತ್ರಿ, 6 ohm ಆಯ್ತು ನಮಗೆ. ಅಂದ್ರೆ ಇಲ್ಲೇ ಟೋಟಲಿ ನಮಗೆ ನೋಡ್ರಿ, ಈಗ ಎ ಬಿ ನಡುವೆ ಏನ್ ನಮಗೆ ಇಲ್ಲಿ ಕೆಳಗಡೆ ಒಂದು 3 ohm ರೆಸಿಸ್ಟೆನ್ಸ್ ಅದ. ಎ ಅಂಡ್ ಬಿ, ದಿಸ್ ಇಸ್ ಎ, ದಿಸ್ ಇಸ್ ಬಿ, ಇದು ಎ ಇದು ಬಿ, ಇದ್ರ ನಡುವೆ ನಮಗೆ ಇಲ್ಲಿ ಒಂದು 3 ohm ಏನ್ ರೆಸಿಸ್ಟೆನ್ಸ್ ಅದಲ್ಲ. ಈ 3 ohm ರೆಸಿಸ್ಟೆನ್ಸ್ ಬಿಟ್ಟು ಮೇಲ್ಗಡೆ ಎಷ್ಟು ರೆಸಿಸ್ಟೆನ್ಸ್ ಅದಾವಲ್ಲ, ಇವು ಎಲ್ಲಾ ರೆಸಿಸ್ಟರ್ಸ್ ನಮಗೆ ಎಫೆಕ್ಟಿವ್ ಎಷ್ಟು ಬಂತಪ್ಪ ಅಂತಂದ್ರೆ, ಎಫೆಕ್ಟಿವ್ ವಿ ಹ್ಯಾವ್ ಗಾಟ್ ಇಟ್ as 6 ohm. ಅವೆಲ್ಲಾ ರೆಸಿಸ್ಟರ್ಸ್ ಇದ್ರಿ, ರೈಟ್. ಈಗ ನಮಗೆ 6 ಮತ್ತು 3 ಯಾವ ಕಾಂಬಿನೇಷನ್ ಅದಾವ್ರಿ, ಪ್ಯಾರಲಲ್ ಅದಾವ. 6 ಮತ್ತು 3 ಪ್ಯಾರಲಲ್ ಇದ್ರೆ ಎಫೆಕ್ಟಿವ್ ಎಷ್ಟು ಇರ್ತದೆ ಅಂತ ಹೇಳಿದ್ನ ನಿಮಗೆ, ಇಟ್ ವಿಲ್ ಬಿ 2 ohm. ಸೊ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿಸ್ ಸರ್ಕ್ಯೂಟ್ ಇಸ್ 2 ohm. ಕ್ಲಿಯರ್ ಅದರಿ? ಓಕೆ. ಸೊ ಕಾಂಬಿನೇಷನ್ಸ್ ಕರೆಕ್ಟ್ ಗೊತ್ತಾಗಬೇಕ್ರೆ, ಬೈ ಪ್ರಾಕ್ಟೀಸ್ ಇಟ್ ವಿಲ್ ಕಮ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಸರ್ಕ್ಯೂಟ್. ಈಗ ಈ ಸರ್ಕ್ಯೂಟ್ ಅದ ನೋಡ್ರಿ, ನಾ ಈಗ ಕಾಂಬಿನೇಷನ್ಸ್ ಹೇಳ್ಕೊತ ಹೋಗ್ತೀನಿ, ಎಫೆಕ್ಟಿವ್ ಬರ್ಕೊಂತ ಹೋಗ್ತೀನಿ. ನೀವು ಮೊದಲು ಟ್ರೈ ಮಾಡ್ರಿ, ಆಮೇಲೆ ನೋಡ್ರಿ. ಓಕೆ, ಸೊ ನೋಡ್ರಿ 2 ohm 2 ohm 2 ohm ಇವು ನಮಗೆ ಮೂರು ಏನದಾವ್ರಿ, ಸಿರೀಸ್ ಅದಾವ್ರಿ. ಯಾವ ಎಂಡ್ ದಾಗ ನಮಗೆ ಎಫೆಕ್ಟಿವ್ ಕೇಳಿದರೆ, ಎಫೆಕ್ಟಿವ್ ಬಿಟ್ವೀನ್ ಎ ಅಂಡ್ ಬಿ ದೇ ಹಾಸ್ ಗೋ ಟು ದ ಅಪೋಸಿಟ್ ಎಂಡ್ ಅಂಡ್ ಗೋ ಆನ್ ಸಾಲ್ವಿಂಗ್ ದ ಸರ್ಕ್ಯೂಟ್ ಇನ್ ದಿಸ್ ಡೈರೆಕ್ಷನ್, ರೈಟ್. ಸೊ ದೀಸ್ ಬೋತ್ ಆರ್ ಇನ್, ದೀಸ್ 3 ಆರ್ ಇನ್ ಸಿರೀಸ್. ಸೊ ಇದರದ ಎಫೆಕ್ಟಿವ್ ಎಷ್ಟಾಯ್ತು, 6 ohm. ನೆಕ್ಸ್ಟ್ ನೋಡ್ರಿ, ಆ 6 ohm ಮತ್ತು ಈ 3 ohm, ಆ 6 ohm ಮತ್ತು ಈ 3 ohm ಏನಾಗ್ತಾವ್ರಿ, ಇವೆರಡು ನಮಗೆ ಪ್ಯಾರಲಲ್ ಆಗ್ತಾವ್ರಿ. 3 and 6 ಪ್ಯಾರಲಲ್ ಇದ್ರೆ ಎಫೆಕ್ಟಿವ್ ಎಷ್ಟಾಯ್ತ್ರಿ, 2 ohm ಆಯ್ತ್ರಿ. ಕರೆಕ್ಟ್. ಸೊ ಇದು ನಮಗೆ 2 ohm ಆದ್ರೆ, ನೆಕ್ಸ್ಟ್ ನೋಡ್ರಿ ದಿಸ್ 2 ohm, this 2 ohm and this 2 ohm ಇವೆಲ್ಲ ನಮಗೆ ಯಾವ್ದಾವ್ರಿ, ಇವು ನಮಗೆ ಮೂರು ಸಿರೀಸ್ ಆಗ್ತಾವ್ರಿ. ಇವು ಮೂರು ಸಿರೀಸ್ ಆದ್ರೆ ಇದರದ ಎಫೆಕ್ಟಿವ್ ಎಷ್ಟಾಯ್ತ್ರಿ, 6 ohm ಆಯ್ತ್ರಿ. ಕರೆಕ್ಟ್. ಇದು ನಮಗೆ 6 ohm ಆದ್ರೆ, ನೆಕ್ಸ್ಟ್ ನೋಡ್ರಿ ದಿಸ್ 6 ohm and this 3 ohm ಇವೆರಡು ನಮಗೆ ಏನಾಗ್ತಾವ್ರಿ, ಪ್ಯಾರಲಲ್ ಆಗ್ತಾವ್ರಿ. ಸೊ ಇದು ಪ್ಯಾರಲಲ್ ಆದ್ರೆ ಇದರದ ಎಫೆಕ್ಟಿವ್ ನಮಗೆ ಎಷ್ಟಾಯ್ತ್ರಿ, 2 ohm ಆಯ್ತ್ರಿ. ಕರೆಕ್ಟ್. ಸೊ ಇವು ಎರಡು ಸ್ಕ್ವೇರ್ಸ್ ಏನದವಲ್ಲ, ಫಸ್ಟ್ ಸ್ಕ್ವೇರ್ ಮತ್ತು ಸೆಕೆಂಡ್ ಸ್ಕ್ವೇರ್, ಇವು ಎರಡು ಸ್ಕ್ವೇರ್ ದ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗೆ ಎಷ್ಟಾಯ್ತೆ, 2 ohm. ಸೊ ಈಗ ನಮಗೆ ಮೂರ ರೆಸಿಸ್ಟರ್ಸ್ ಉಳಿದ್ರಿ, ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್ ಅಂಡ್ ಇದು ಥರ್ಡ್ ಒನ್, ರೈಟ್. ಇದು ನಮಗೆ 2 ohm ಅದ್ರಿ, ಇದು ನಮಗೆ 2 ohm ಅದ್ರಿ, ಇದು ನಮಗೆ 2 ohm ಅದ್ರಿ. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಬಿ ಕೇಳಿದಾರೆ, 2 2 2 ಆರ್ ಇನ್ ಸಿರೀಸ್. ಸೊ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಬಿ ವಿಲ್ ಬಿ ಈಕ್ವಲ್ ಟು 6 ohm. ಇದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗೆ ಎಷ್ಟಾಗ್ತದೆ, 6 ohm ಆಗ್ತದೆ. ಕರೆಕ್ಟ್ ಅದರಿ? ಓಕೆ. ನೆಕ್ಸ್ಟ್ ವಿಲ್ ಗೋ ಫಾರ್ ಒನ್ ಮೋರ್ ಸರ್ಕ್ಯೂಟ್. ಓಕೆ, ಈ ಸರ್ಕ್ಯೂಟ್ ನೋಡ್ರಿ, ಸ್ವಲ್ಪ ನಾವು ಈಗೇನು ಸಾಲ್ವ್ ಮಾಡಿದ್ವಿ ಇಲ್ಲಿ ತನಕ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಅದೇ. ಸ್ವಲ್ಪ ನಿಮಗೆ ಇದು ಬ್ಲರ್ಡ್ ಅನ್ನಿಸ್ತಿರಬಹುದು, ಬಟ್ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ರಿ. ಸೊ ವಿಲ್ ಗೋ ಫಾರ್ ದಿಸ್ ಸರ್ಕ್ಯೂಟ್ ನಾವು. ಈಗ ನೋಡ್ರಿ, ನಮಗೆ ಈ ಸರ್ಕ್ಯೂಟ್ ಒಳಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಡಿ ಫೈಂಡ್ ಮಾಡೋದ್ರಿ. ಯಾವ್ದು ಬೇಕಾದ್ ಕೇಳ್ಬೋದು, ಎ ಅಂಡ್ ಡಿ, ಸಿ ಅಂಡ್ ಬಿ, ಅಥವಾ ಎ ಅಂಡ್ ಬಿ, ನೀವು ಯಾವ್ದು ಫೈಂಡ್ ಮಾಡ್ಬೋದು. ನಾ ಸದ್ಯಕ್ಕೆ ಎ ಮತ್ತೆ ಡಿ ಅಂತ ತಗೊಳತ್ತೆ. ನೋಡ್ರಿ, ಎ ಪಾಯಿಂಟ್ ನಮ್ಗೆ ಇಲ್ಲದ ರೀ, ಡಿ ಪಾಯಿಂಟ್ ನಮಗೆ ಇಲ್ಲದ. ಸೊ ಎಂಟ್ರಿ ಆಫ್ ದ ಕರೆಂಟ್ ಎ, ಎಕ್ಸಿಟ್ ಆಫ್ ದ ಕರೆಂಟ್ ಡಿ. ಕರೆಕ್ಟ್ ಅದರಿ? ಸೊ ಕರೆಂಟ್ ನಮ್ಗೆ ಇಲ್ಲಿ ಎಂಟರ್ ಆಗ್ತದ್ರಿ, ಐ. ಈ 10 ohm ದಾಗ ನಮ್ಗೆ ಐ ಅಂತ ಕರೆಂಟ್ ಬಂತು.
ಈ ಕರೆಂಟ್ ನಮಗೆ ಈ ಜಂಕ್ಷನ್ ಬಂದ ಕೂಡಲೇ ಎರಡು ಪಾರ್ಟ್ ಅದ ಸ್ಪ್ಲಿಟ್ ಆಗಬೇಕ್ರಿ. ಇಟ್ ಹ್ಯಾಸ್ ಟು ಸ್ಪ್ಲಿಟ್ ಅಪ್ ಇನ್ 2 ಪಾರ್ಟ್ಸ್. ಇದನ್ನ I1 ಅಂತ ಕರಿತೀನಿ, ಇದನ್ನ I2 ಅಂತ ಕರಿತೀನಿ. ಕರೆಕ್ಟ್ ಅದ್ರಿ, ಯಾಕಂದ್ರೆ ಎರಡು ಪಾತ್ಸ್ ಅದಾವ. ಇನ್ ಇದು I1 ಕರೆಂಟ್ ಈ ಜಂಕ್ಷನ್ ಬಂದ ಕೂಡಲೇ ಏನಾಗಬೇಕ್ರಿ, ಮತ್ತೆ ಸ್ಪ್ಲಿಟ್ ಆಗಬೇಕಾ? ಸ್ಪ್ಲಿಟ್ ಆಗಿ ನಮಗೆ ಮತ್ತೆ ಒಂದು ಪಾರ್ಟ್ ಈ ಕಡೆ ಒಂದು ಪಾರ್ಟ್ ಈ ಕಡೆ ಹೋಗ್ಬೇಕಾ? ನೋ, ಹಿಯರ್ ಇಟ್ ವಿಲ್ ನಾಟ್ ಗೆಟ್ ಸ್ಪ್ಲಿಟೆಡ್. ಇಲ್ಲಿ ನಮಗೆ ಸ್ಪ್ಲಿಟ್ ಆಗುದಿಲ್ಲ. ಈ I1 ಕರೆಂಟ್ ಎಂಟೈರ್ಲಿ ಈ 10 Ω ದಾಗಿಂದ ಪಾಸ್ ಆಗಿ ಈ 10 Ω ಬರ್ತದ್ರಿ. ಇಟ್ ವಿಲ್ ಕಮ್ ಹಿಯರ್ ಓನ್ಲಿ. ವೈ? ಯಾಕೆ ಇಲ್ಲಿ ನಮಗೆ ಬರ್ತದೆ, ಯಾಕೆ ನಮಗೆ ಈ 10 Ω ದಾಗ ಹೋಗಂಗಿಲ್ಲ? ನೋಡ್ರಿ, ಈ 10 Ω ರೆಸಿಸ್ಟೆನ್ಸ್ ದಾಗ ಕರೆಂಟ್ ನಮಗೆ ಯಾಕೆ ಹೋಗಂಗಿಲ್ಲ ಅಂತಂದ್ರೆ, ಈ ಪಾಯಿಂಟ್ ಬಿ ನಮಗೆ ನೆಗೆಟಿವ್ ಆಫ್ ದ ಬ್ಯಾಟರಿ ಕನೆಕ್ಟ್ ಇಲ್ಲ. ಕರೆಂಟ್ ಅದ ಕೆಲಸ ಏನ್ರಿ, ಅದು ಪಾಸಿಟಿವ್ ದಿಂದ ಹೆಂಗೋ ಪಾಸ್ ಆಗಿ ನಮಗೆ ನೆಗೆಟಿವ್ ರೀಚ್ ಆಗ್ಬೇಕಾಗಿರ್ತದೆ. ಓಕೆ, ಪಾಸಿಟಿವ್ ದಿಂದ ಪಾಸ್ ಆಗಿ ನಮಗೆ ನೆಗೆಟಿವ್ ಬಂದದ್ ರೀಚ್ ಆಗ್ಬೇಕಾಗಿರ್ತದ್ರಿ. ಈಗ ಬಿ ಅನ್ನೋ ಪಾಯಿಂಟ್ ನಮಗೆ ನೆಗೆಟಿವ್ ಕನೆಕ್ಟ್ ಇಲ್ಲಲ್ಲ, ಅಂದ್ರೆ ಇದು ರೋಡ್ ಬ್ಲಾಕ್ ಅದರಿ. ಬ್ಲಾಕ್ ಇರೋ ರೋಡ್ನಾಗ ಯಾರು ಹೋಗ್ತಾರ್ರಿ? ಯಾರು ಹೋಗುದಿಲ್ರಿ. ಕರೆಕ್ಟ್, ಎಲ್ಲರೂ ಹೈವೇಗೆ ಹೋಗೋರ್ರಿ. ದಟ್ಸ್ ವೈ ಇದು I1 ಕರೆಂಟ್ ನಮಗೆ ಈ ಕಡೆ ಪಾಸ್ ಆಗಿ ನಮಗೆ ಈ ಕಡೆ ಬರ್ತದ್ರಿ. ಇಟ್ ವಿಲ್ ನಾಟ್ ಪಾಸ್ ಥ್ರೂ 10 Ω, ಯಾಕಂದ್ರೆ ಇಟ್ ವಿಲ್ ನಾಟ್ ಲೀಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಸೊ ಹಿಂಗಾಗಿ ಈ 10 Ω ರೆಸಿಸ್ಟೆನ್ಸ್ ಒಳಗೆ ನಮಗೆ ಕರೆಂಟ್ ಇಲ್ಲ. ದೇರ್ ಇಸ್ ನೋ ಕರೆಂಟ್ ಇನ್ ದಿಸ್. ಇಲ್ಲಿ ನಮಗೆ ಕರೆಂಟ್ ಈ ಬ್ರಾಂಚ್ ಒಳಗೆ ನಮಗೆ ಕರೆಂಟ್ 0 ಅದ ರೀ. ದೇರ್ ಇಸ್ ನೋ ಕರೆಂಟ್, ರೈಟ್? ಸೊ ಇದು I1 ಕರೆಂಟ್ 10 Ω ದಾಗಿಂದ ಪಾಸ್ ಆಗಿ ಈ 10 Ω ದಾಗಿಂದ ಪಾಸ್ ಆಗಿ ನಮಗೆ ಈ ಕಡೆ ಹೋಗ್ತದ್ರಿ. This I2 current will pass through this 10 Ω and it will also pass through this 10 Ω and it will come back to this point. ಈ ಪಾಯಿಂಟ್ ನಮಗದ ಬರ್ತದ್ರಿ. ಕರೆಕ್ಟ್ ಅದರಿ? ಸೊ ನೋಡ್ರಿ, ಇದು I2 ಕರೆಂಟ್ ಆಗ್ಲಿನು ಈ ಜಂಕ್ಷನ್ ಬಂದ ಕೂಡಲೇ ಈ ಕಡೆ ಸ್ಪ್ಲಿಟ್ ಆಗಂಗಿಲ್ಲ. ಇಟ್ ವಿಲ್ ನಾಟ್ ಕಮ್ ಟು C, ಯಾಕಂದ್ರೆ C ಇಸ್ ನಾಟ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಇನ್ ಕೇಸ್ ಏನಾದ್ರೂ C ನಮಗೆ ನೆಗೆಟಿವ್ ಕನೆಕ್ಟ್ ಇದ್ದಿದ್ರೆ ಅವಾಗ ಸ್ಪ್ಲಿಟ್ ಆಗಬಹುದಿತ್ತು, ರೈಟ್? ಆದ್ರೆ ಈಗ ಆಗಂಗಿಲ್ಲ, ಯಾಕಂದ್ರೆ ಅದು ನಮಗೆ ನೆಗೆಟಿವ್ ಕನೆಕ್ಟ್ ಇಲ್ಲ. So again, there is no current in 10 Ω resistance. 10 Ω resistance ಆಗ ನಮಗೆ ಕರೆಂಟ್ ಇಲ್ಲ, ಇದ್ರೊಳಗೆ ನಮಗೆ 0, ರೈಟ್? ಸೊ ಇದು I1 ಈ ಕಡೆ ಬಂತ, I2 ಈ ಕಡೆ ಬಂತ. ಹಾಗಾದ್ರೆ ಈ 10 Ω ಕರೆಂಟ್ ಎಷ್ಟು ಇರಬೇಕು? I ಬಂತ, I1 I2 ದ ಸ್ಪ್ಲಿಟ್ ಆಯ್ತು. I1 I2 ಆಡ್ ಅದು ನಮಗೆ ಮತ್ತೆ I ಅಂತೇಳಿ ಬಂತ. ಕರೆಕ್ಟ್ ಅದರಿ? ಸೊ ನೋಡ್ರಿ, ಯಾವ ರೆಸಿಸ್ಟರ್ದಾಗ ಕರೆಂಟ್ ಇರಂಗಿಲ್ಲೋ ಸರ್ಕಿಟ್ನಾಗ ಆ ರೆಸಿಸ್ಟರ್ ಗಳನ್ನ ನೀವು ಸರ್ಕಿಟ್ ಇಂದ ತೆಗೆದು ಹಾಕ್ಬೇಕು. ಯು ಶುಡ್ ಜಸ್ಟ್ ರಿಮೂವ್ ಇಟ್. ಸೊ ನೀವು ತೆಗೆದ್ರಿ ಅಂದ್ರೆ ಇನ್ನೇನು ಉಳಿತೀರಿ ನಮಗೆ? ವಾಟ್ ರಿಮೈಂಡ್? 10 Ω 10 Ω ಇವೆರಡು ನಮಗೆ ಇವೆರಡರೊಳಗೆ ಕರೆಂಟ್ ಸೇಮ್ ಅದ್ರಿ, I1 ಮತ್ತು I2 ಅಂತೇಳಿ. ಹಂಗಾದ್ರೆ ಇದರದ ಎಫೆಕ್ಟಿವ್ ಎಷ್ಟು ಐತ್ರಿ? ಇವೆರಡು ಸೀರೀಸ್ ದಾಗ ಅದಾವ ಅಂದಂಗ್ರಿ. ಅದರದ ಎಫೆಕ್ಟಿವ್ ಎಷ್ಟು ಐತಿ? 20 Ω. ಇದು 10 Ω ಮತ್ತು ಇದು 10 Ω ನಮಗೆ ಸೇಮ್ ಕರೆಂಟ್ ಅದಾವ್ರಿ. ಇದರದ ಎಫೆಕ್ಟಿವ್ ಎಷ್ಟು ಐತ್ರಿ? 20 Ω. ಇವೆರಡು ನಮಗೆ ಸೀರೀಸ್ ನಾಗ ಅದಾವ. ಆಮೇಲೆ ಇವೆರಡು ರೀ 20 Ω ಮತ್ತು 20 Ω ಏನದಾವಲ್ಲ, ದೀಸ್ ಬೋತ್ ಆರ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಆದ್ರೆ ಇದರದ ಎಫೆಕ್ಟಿವ್ ಎಷ್ಟು ಐತ್ರಿ? 10 Ω. ಕರೆಕ್ಟ್? ಆಮೇಲೆ this 10 Ω, this 10 Ω and this 10 Ω ಇವು ಮೂರು ನಮಗೆ ಏನಾಗ್ತಾವಪ್ಪ ಅಂತಂದ್ರೆ ಸೀರೀಸ್ ಆಗ್ತಾವ. ಇವು ಮೂರು ನಮಗೆ ಸೀರೀಸ್ ಆದಪ್ಪ ಅಂತಂದ್ರೆ ಎಫೆಕ್ಟಿವ್ ನಮಗೆ ಎಷ್ಟು ಐತ್ರಿ? 30 Ω. ಸೊ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ A and D is 30 Ω. ಇದರದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗೆ ಎಷ್ಟು ಆಗ್ತದಪ್ಪ ಅಂದ್ರೆ 30 Ω. This is how we have to identify the combination of resistors and we have to find the effective resistance. This is the fundamental video, basic video related to the resistor circuits. We'll see the advanced methods related to the circuits of resistors in the upcoming videos. Keep watching the channel. Thank you.